ನಮ್ಮ ದೇಶದಲ್ಲಿ ಲಕ್ಷಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ನಿವೃತ್ತಿಯ ನಂತರ ಪಿಂಚಣಿಯ ಮೇಲೆ ಅವಲಂಬಿತರಾಗಿರುತ್ತಾರೆ. ಜೀವನದ ಈ ಹಂತದಲ್ಲಿ ಪಿಂಚಣಿಯು ಅವರ ಮಾಸಿಕ ಖರ್ಚುಗಳ ಪ್ರಮುಖ ಆಧಾರವಾಗಿದ್ದು, ಇದು ನಿರಂತರವಾಗಿ ಮತ್ತು ಸರಿಯಾದ ಸಮಯದಲ್ಲಿ ಲಭ್ಯ ಇರುವುದು ಅತಿ ಮುಖ್ಯ. ಇಂತಹ ಸ್ಥಿತಿಯಲ್ಲಿ ಪಿಂಚಣಿ ಪಾವತಿಯಲ್ಲಿ ವಿಳಂಬವಾದರೆ ಏನು? ಇಂತಹ ಪರಿಸ್ಥಿತಿಯಲ್ಲಿ ನಿವೃತ್ತ ನೌಕರರಿಗೆ ಆರ್ಬಿಐ ಒಂದು ಸಂತೋಷದ ಸುದ್ದಿಯನ್ನ ಕೊಟ್ಟಿದೆ. ಆರ್ಬಿಐ ತನ್ನ ಹೊಸ ಮಾರ್ಗಸೂಚಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿವೃತ್ತ ನೌಕರರಿಗೆ ಪಿಂಚಣಿ ವಿಳಂಬವಾದರೆ ದೇಶದ ಬ್ಯಾಂಕ್ಗಳು 8% ಬಡ್ಡಿ ಪಾವತಿಸಬೇಕಾಗುತ್ತೆ. ಹೌದು, ನಿವೃತ್ತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿ ವಿತರಿಸುವ ಜವಾಬ್ದಾರಿಯುತ ಎಲ್ಲಾ ಬ್ಯಾಂಕ್ಗಳು ಪಿಂಚಣಿ ಪಾವತಿಯಲ್ಲಿನ ಯಾವುದೇ ವಿಳಂಬಕ್ಕೆ ವಾರ್ಷಿಕ 8% ದರದಲ್ಲಿ ಬಡ್ಡಿಯನ್ನ ಪಾವತಿಸಬೇಕಾಗುತ್ತದೆ ಎಂದು ಆರ್ಬಿಐ ತಿಳಿಸಿದೆ. ಅತ್ಯಂತ ಮಹತ್ವದ ವಿಷಯ ಏನಪ್ಪಾ ಅಂದ್ರೆ, ಪಿಂಚಣಿದಾರರು ಇದಕ್ಕಾಗಿ ಯಾವುದೇ ದೂರನ್ನ ಅಥವಾ ಅರ್ಜಿಯನ್ನ ಸಲ್ಲಿಸುವ ಅಗತ್ಯ ಇಲ್ಲ. ಬ್ಯಾಂಕ್ಗಳು ಸ್ವಯಂಚಾಲಿತವಾಗಿ ಬಡ್ಡಿಯೊಂದಿಗೆ ಪಿಂಚಣಿಯನ್ನ ವಾಪಸ್ ಪಾವತಿಸಬೇಕು. ಇತ್ತೀಚಿನ ವರ್ಷಗಳಲ್ಲಿ ಹಲವು ಪಿಂಚಣಿದಾರರು ಬ್ಯಾಂಕ್ಗಳಿಂದ ಪಾವತಿ ವಿಳಂಬ, ತೊಂದರೆ ಹಾಗೂ ತಾಂತ್ರಿಕ ಕಾರಣಗಳಿಂದಾಗಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆರ್ಬಿಐ ನೀಡಿರುವ ಸೂಚನೆಯೊಂದಿಗೆ ಈ ಬ್ಯಾಂಕ್ಗಳು ಹೆಚ್ಚು ಜವಾಬ್ದಾರಿಯುತವಾಗಿ ಪಿಂಚಣಿ ವಿತರಣೆಯನ್ನು ನಿರ್ವಹಿಸಬೇಕಾಗಿದೆ. ಪಾವತಿಯ ಸಮಯ ಸರಿಯಾಗಿ ಪಾಲಿಸದಿದ್ದರೆ ಬಡ್ಡಿ ರೂಪದಲ್ಲಿ ಹೆಚ್ಚು ಹಣವನ್ನ ಪಾವತಿಸಬೇಕಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.